ಇತ್ತ ಅಗ್ನಿನಿವಾಸದಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಅದ್ವೈತ್ ಹೋದ ನಂತರ ತಾರಾ ಅತ್ತೆ ಮತ್ತು ನರ್ಮದಾಗೆ ಸಾವಿತ್ರಿಯವರೇ ಶಿಕ್ಷೆ ನೀಡಿದರು. ಸಾವಿತ್ರಿ: ತಾರಾ, ನಿಮ್ಮ ಅಸೂಯೆ ಎಲ್ಲಿಗೆ ತಂದು ನಿಲ್ಲಿಸಿತು ನೋಡಿ. ಮನೆಯ ದೀಪವಾಗಿದ್ದ ಅದ್ವೈತ್ನನ್ನೇ ಹೊರಗೆ ಕಳಿಸಿದ್ದೀರಿ. ಇನ್ಮೇಲೆ ಈ ಮನೆಯಲ್ಲಿ ನಿಮಗೆ ಯಾವುದೇ ಅಧಿಕಾರವಿಲ್ಲ. ನೀವಿಬ್ಬರು ಅಡುಗೆ ಮನೆಗೆ ಸೀಮಿತವಾಗಿರಬೇಕು. ಫಾರ್ಮ್ ಹೌಸ್ನ ಶಾಂತ ವಾತಾವರಣದಲ್ಲಿ ಅದ್ವೈತ್ ಮತ್ತು ಧನ್ಯ ಹೊಸ ಬದುಕಿನ ಕನಸು ಕಾಣುತ್ತಿದ್ದಾರೆ. ಅತ್ತ ಅಗ್ನಿನಿವಾಸದಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿತ್ತು. ನಗರದ ಗದ್ದಲದಿಂದ ದೂರ ಹಸಿರಿನ ನಡುವೆ ಇಬ್ಬರೇ ಇದ್ದ ಆ ಕ್ಷಣ ಅದ್ವೈತ್ ಮತ್ತು ಧನ್ಯ ನಡುವೆ ಇದ್ದ ಅಂತರವನ್ನು ಕಡಿಮೆ ಮಾಡಿತ್ತು. ಧನ್ಯ ಫಾರ್ಮ್ ಹೌಸ್ನ ಕೈದೋಟದಲ್ಲಿ ಗಿಡಗಳಿಗೆ ನೀರು ಹಾಕುತ್ತಿದ್ದರೆ ಅದ್ವೈತ್ ಅವಳನ್ನೇ ನೋಡಿ ಮಂದಹಾಸ ಬೀರುತ್ತಿದ್ದ. ಅದ್ವೈತ್: ಧನ್ಯ, ಇಲ್ಲಿನ ಶಾಂತಿ ನೋಡು. ಅಲ್ಲಿ ಅನುಮಾನಗಳ ನಡುವೆ ಬದುಕೋದಕ್ಕಿಂತ ಇಲ್ಲಿ ನಿನ್ನ ಜೊತೆ ಇರೋ ಈ ಪ್ರಶಾಂತ ಕ್ಷಣಗಳೇ ನನಗೆ ದೊಡ್ಡ ಆಸ್ತಿ. ಅವನು ಮೆಲ್ಲಗೆ ಧನ್ಯಾಳ ಕೈ ಹಿಡಿದು ಅವಳ ಹತ್ತಿರ ಬಂದ. ಇಷ್ಟು ದಿನ ಆಫೀಸ್ ಟೆನ್ಷನ್ನಲ್ಲಿ ಅವಳನ್ನು ನಿರ್ಲಕ್ಷಿಸಿದ್ದಕ್ಕೆ ಕ್ಷಮೆ ಕೇಳುವಂತೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ. ಆ ರಾತ್ರಿ ಚಳಿಯ ನಡುವೆ ಅವರಿಬ್ಬರ ಪ್ರೀತಿಯ ಹೊಸ ಅಧ್ಯಾಯ ಶುರುವಾಗಿತ್ತು. ತ್ರಿಲೋಕ್ ತನ್ನ ರೂಮಿಗೆ ಬಂದವನೇ ಶ್ರೇಯಾಳನ್ನು ನೋಡಿ ಬೆಂಕಿ ಉಗುಳಿದ. ಆಫೀಸ್ ಸಮಸ್ಯೆಗಿಂತ ಹೆಚ್ಚಾಗಿ ತನ್ನ ಅಣ್ಣ ಈ ಮನೆಯನ್ನು ಬಿಟ್ಟು ಹೋಗಿದ್ದಕ್ಕೆ ಅವನು ಶ್ರೇಯಾಳನ್ನೇ ಹೊಣೆ ಮಾಡಿದ. ತ್ರಿಲೋಕ್: ನೋಡು ಶ್ರೇಯಾ, ನಿನ್ನ ಆ ಫೇಕ್ ಫೋಟೋ ಡ್ರಾಮಾ ಮತ್ತು ಕುತಂತ್ರದಿಂದ ಇವತ್ತು ನಮ್ಮ ಅಣ್ಣ ಮನೆ ಬಿಟ್ಟು ಹೋಗುವಂತಾಯಿತು. ಇನ್ಮೇಲೆ ಈ ರೂಮ್ನಲ್ಲಿ ನಿನ್ನ ಮತ್ತು ನನ್ನ ಮಧ್ಯೆ ಇರೋದು ಕೇವಲ ಗೋಡೆ ಮಾತ್ರ. ನಿನಗೆ ಈ ಮನೆಯಲ್ಲಿ ಬೆಲೆ ಬೇಕಂದ್ರೆ ಮೊದಲು ನಿನ್ನ ಗುಣ ಬದಲಾಯಿಸ್ಕೊ. ತ್ರಿಲೋಕ್ನ ಮಾತು ಕೇಳಿ ಶ್ರೇಯಾಗೆ ಮಾತೇ ಹೊರಲಿಲ್ಲ. ಅದಿತಿಗೆ ತನ್ನ ಅಣ್ಣ ಅದ್ವೈತ್ ಎಂದರೆ ಪ್ರಾಣ. ಅವನು ಮನೆ ಬಿಟ್ಟು ಹೋಗಲು ನರ್ಮದಾ ಕಾರಣ ಎಂದು ತಿಳಿದ ಮೇಲೆ ಅವಳು ಸುಮ್ಮನಿರಲಿಲ್ಲ. ನರ್ಮದಾ ಅಡುಗೆ ಮನೆಗೆ ಸೀಮಿತವಾಗಿದ್ದನ್ನೇ ಬಳಸಿಕೊಂಡು ಅವಳಿಗೆ ಕ್ಲಾಸ್ ತಗೊಂಡ್ಳು. ಅದಿತಿ: ನೋಡಿ ನರ್ಮದಾ ಅಕ್ಕ, ಅಡುಗೆ ಮನೆ ಕೆಲಸ ಸಿಕ್ಕಿದೆ ಅಂತ ಸುಮ್ಮನೆ ಕೂರಬೇಡಿ. ಇವತ್ತು ನನಗೆ ಬೆಳಿಗ್ಗೆ ತಿಂಡಿಗೆ ಮಸಾಲೆ ದೋಸೆ ಬೇಕು, ಮಧ್ಯಾಹ್ನ ಉತ್ತರ ಕರ್ನಾಟಕದ ರೊಟ್ಟಿ ಇರಲಿ, ಸಂಜೆಗೆ ಬಿಸಿ ಬಿಸಿ ಜಿಲೇಬಿ ಮಾಡಬೇಕು. ಅಂದ ಹಾಗೆ ಇದನ್ನೆಲ್ಲ ನೀವೇ ಮಾಡಬೇಕು, ಕೆಲಸದವರ ಸಹಾಯ ತಗೊಳ್ಳೋ ಹಾಗಿಲ್ಲ. ನರ್ಮದಾ: ಅದಿತಿ ಎಂದು ಏನೋ ಹೇಳಲು ಹೋದಾಗ ಅದಿತಿ ತಕ್ಷಣ ಅಡ್ಡಿಪಡಿಸಿದಳು. ನಮ್ಮ ಅಣ್ಣನಿಗೆ ಬೇಜಾರು ಮಾಡಿ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ ಮೇಲೆ ನಿಮಗೆ ಇದು ಶಿಕ್ಷೆ ಅನ್ಸಲ್ವಾ? ಮೌನವಾಗಿ ಲಿಸ್ಟ್ ಇಟ್ಕೊಂಡು ಕೆಲಸ ಶುರು ಮಾಡಿ. ಸಾವಿತ್ರಿ ಅವರು ಮನೆಯ ಮಗ ಮನೆ ಬಿಟ್ಟು ಹೋದದಕ್ಕೆ ಕಣ್ಣೀರು ಹಾಕುತ್ತಿದ್ದರು. ತ್ರಿಲೋಕ್ ಅವರ ಹತ್ತಿರ ಹೋಗಿ ಸಮಾಧಾನ ಮಾಡಿದ. ಅಮ್ಮ, ಅಣ್ಣ ಸ್ವಲ್ಪ ದಿನದ ಬ್ರೇಕ್ ತಗೊಂಡಿದ್ದಾನೆ ಅಷ್ಟೇ. ನಾನಿದ್ದೇನೆ ಅಲ್ವಾ, ಎಲ್ಲವನ್ನೂ ಸರಿ ಮಾಡ್ತೀನಿ ಎಂದು ಅವರಿಗೆ ಧೈರ್ಯ ತುಂಬಿದ. ಜಗನ್ನಾಥ್ ಅವರು ಸಾಮಾನ್ಯವಾಗಿ ಮೌನವಾಗಿರುವ ಮನುಷ್ಯ. ಆದರೆ ಇಂದು ತಾರಾ ಮಾಡಿರುವ ಕೃತ್ಯ ಕೇಳಿದ ಮೇಲೆ ಅವರ ತಾಳ್ಮೆಯ ಕಟ್ಟೆ ಒಡೆದಿತ್ತು. ರೂಮಿನ ಬಾಗಿಲು ಹಾಕಿದ ತಕ್ಷಣ ಅವರು ತಾರಾ ಮೇಲೆ ಕುಡುಗಿದರು. ಜಗನ್ನಾಥ್: ತಾರಾ, ನಿಂಗೇನೆ ಬಂದಿದೆ ರೋಗ? ಅದ್ವೈತ್ ಎಲ್ಲರ ಮುಂದೆ ಅಷ್ಟೊಂದು ಸಾಕ್ಷಿ ಸಮೇತ ಮಾತಾಡ್ತಿದ್ರು. ನಿನಗೆ ಸ್ವಲ್ಪನೂ ನಾಚಿಕೆ ಆಗ್ತಿಲ್ವಾ? ಆ ಹ್ಯಾಕರ್ ಜೊತೆ ಸೇರಿ ನೀನು ಈ ಮನೆಯ ಮರ್ಯಾದೆ ಹರಾಜು ಹಾಕಿದ್ಯಾ ಅಲ್ವಾ? ತಾರಾ ಏನೋ ಸಮರ್ಥಿಸಿಕೊಳ್ಳಲು ಹೋದಾಗ ಜಗನ್ನಾಥ್ ಕೈ ಸನ್ನೆ ಮಾಡಿ ಅವಳನ್ನು ತಡೆದರು. ಜಗನ್ನಾಥ್: ನೋಡು ತಾರಾ, ನರ್ಮದಾನ ಅದ್ವೈತ್ಗೆ ಮದುವೆ ಮಾಡಿಸಲೇಬೇಕು ಅನ್ನೋ ನಿನ್ನ ಈ ಹುಚ್ಚು ಆಸೆಗಾಗಿ ಅವನಿಗೆ ದೇವತೆ ಅಂತ ಹೆಂಡತಿ ಧನ್ಯ ಇರುವಾಗ ಅವರ ಸಂಸಾರ ಹಾಳು ಮಾಡೋಕೆ ನೋಡಿದ್ಯಲ್ಲ. ನಿನ್ನನ್ನು ಹೆಂಡತಿ ಅಂದ ಕರೆಯೋಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಅವರ ಪ್ರೀತಿ ಮುಂದೆ ನಿನ್ನ ಈ ಕುತಂತ್ರ ಮಣ್ಣು ಪಾಲಾಗಿದೆ. ಜಗನ್ನಾಥ್ ಅವರು ತನ್ನ ಹೆಂಡತಿಯ ಕೆಟ್ಟ ಗುಣವನ್ನು ನೋಡಿ ಮರುಗುತ್ತಾ ಹೇಳಿದರು. ಜಗನ್ನಾಥ್: ಇದಕ್ಕೇನಾ ನೀನು ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದು? ನಿನ್ನ ತಮ್ಮನ ಮಕ್ಕಳನ್ನ ನೋಡಿ ಖುಷಿ ಪಡೋಣ ಅಂತ ನಾನು ಬಂದರೆ ನೀನು ಇಲ್ಲಿ ಬಂದು ಅವರ ಸಂಸಾರದಲ್ಲೇ ಬೆಂಕಿ ಹಚ್ಚುತ್ತಿದ್ದೀಯ. ತಮ್ಮನ ಮಕ್ಕಳನ್ನ ಸ್ವಂತ ಮಕ್ಕಳ ಥರ ನೋಡೋದು ಬಿಟ್ಟು ಅವರ ನೆಮ್ಮದಿ ಕೆಡಿಸಿ ಬೀದಿಗೆ ತರೋಕೆ ನೋಡ್ತಿದ್ದೀಯಲ್ಲ, ನಿನಗೆ ದೇವರು ಮೆಚ್ಚುತ್ತಾನ? ತಾರಾ ಅವರು ಮೌನವಾಗಿ ಕಣ್ಣೀರು ಹಾಕುತ್ತಾ ನಿಂತಿದ್ದರು. ಅದರಲ್ಲಿ ಪಶ್ಚಾತ್ತಾಪಕ್ಕಿಂತ ಸೋಲಿನ ನೋವೇ ಹೆಚ್ಚಿತ್ತು. ಜಗನ್ನಾಥ್ ಅವರು ಕೊನೆಯದಾಗಿ ಒಂದು ಮಾತು ಹೇಳಿದರು. ಜಗನ್ನಾಥ್, ಇನ್ನೊಂದು ಸಲ ನೀನು ಧನ್ಯಾಳ ಬಗ್ಗೆ ಆಗಲಿ ಅಥವಾ ಅದ್ವೈತ್ ವಿಚಾರದಲ್ಲಾಗಲಿ ತಲೆ ಹಾಕಿದ್ರೆ ನಾನು ನಿನ್ನನ್ನು ಇಲ್ಲೇ ಬಿಟ್ಟು ಊರಿಗೆ ಹೊರಟು ಹೋಗ್ತೀನಿ. ಇನ್ಮೇಲೆ ಈ ಮನೆಯಲ್ಲಿ ನಿನ್ನ ಹರಟೆ, ನಿನ್ನ ಆಟ ಯಾವುದೂ ನಡೆಯಲ್ಲ. ಮರ್ಯಾದೆಯಿಂದ ಅದಿತಿ ಹೇಳಿದ ಹಾಗೆ ನೀನು ನಿನ್ನ ಮಗಳು ಅಡುಗೆ ಮನೆಯಲ್ಲಿ ಇರಿ, ಇಲ್ಲ ಅಂದರೆ ನನ್ನ ಮುಖ ನೋಡಬೇಡ. ಹೀಗೆ ತಾರಾ ಅವರನ್ನು ಮನಬಂದಂತೆ ಉಗಿದು ಜಗನ್ನಾಥ್ ರೂಮಿನಿಂದ ಹೊರಬಂದರು. ತಾರಾ ಅತ್ತೆಗೆ ತನ್ನ ಗಂಡನ ಈ ಅವತಾರ ನೋಡಿ ಮೊದಲು ಬಾರಿಗೆ ಭಯ ಶುರುವಾಗಿತ್ತು. ಫಾರ್ಮ್ ಹೌಸ್ನ ಆ ಪ್ರಶಾಂತವಾದ ರಾತ್ರಿಯಲ್ಲಿ ಹೊರಗೆ ಜಿನುಗುವ ಮಳೆ ಮತ್ತು ಒಳಗೆ ಉರಿಯುತ್ತಿರುವ ಬೆಂಕಿಯ ಕೆಂಡಗಳ ನಡುವೆ ಅದ್ವೈತ್ ಮತ್ತು ಧನ್ಯ ಕುಳಿತಿದ್ದರು. ಮನೆಯ ಗದ್ದಲದಿಂದ ದೂರವಾದ ಈ ಕ್ಷಣದಲ್ಲಿ ಅದ್ವೈತ್ ತನ್ನ ಮನಸ್ಸಿನ ಆಳದಲ್ಲಿದ್ದ ಹಳೆಯ ನೆನಪುಗಳನ್ನು ಧನ್ಯ ಮುಂದೆ ಬಿಚ್ಚಿಟ್ಟನು. ಅದ್ವೈತ್ ಧನ್ಯಾಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಮೆಲ್ಲಗೆ ಮಾತನಾಡಲು ಶುರು ಮಾಡಿದನು.
ಅದ್ವೈತ್, ಧನ್ಯ, ನಿನಗೆ ಗೊತ್ತಾ, ನಿನ್ನನ್ನು ಮೊದಲ ಸಲ ನೋಡಿದಾಗ ನೀನು ಇಷ್ಟು ಧೈರ್ಯವಂತೆ ಹುಡುಗಿ ಅಂತ ನಾನು ಅಂದುಕೊಂಡಿರಲಿಲ್ಲ. ನಿನ್ನ ಕಣ್ಣಲ್ಲಿ ಒಂದು ರೀತಿಯ ಮುಗ್ಧತೆ ಇತ್ತು, ಆದರೆ ಆ ಮುಗ್ಧತೆಯ ಹಿಂದೆ ಯಾವುದೋ ದೊಡ್ಡ ನೋವನ್ನು ನುಂಗಿರೋ ಧೈರ್ಯವೂ ಇತ್ತು. ಅಂದೇ ನಾನು ನಿರ್ಧರಿಸಿದ್ದೆ ನಿನ್ನನ್ನು ಯಾವತ್ತೂ ಕಣ್ಣೀರು ಹಾಕೋಕೆ ಬಿಡಬಾರ್ದು ಅಂತ. ಧನ್ಯ ಮೌನವಾಗಿ ಕೇಳುತ್ತಾ ಅವಳ ಕೈಯನ್ನು ಅವನ ಕೈ ಮೇಲಿರಿಸಿದಳು. ಅದ್ವೈತ್, ಆದರೆ ಅಗ್ನಿನಿವಾಸಕ್ಕೆ ನೀನು ಬಂದ ಮೇಲೆ ನಡೆದ ಒಂದೊಂದು ಘಟನೆಯು ನಿನ್ನನ್ನ ಪರೀಕ್ಷೆ ಮಾಡಿತು. ನರ್ಮದಾ ಮತ್ತು ತಾರಾ ಅತ್ತೆ ನಿನ್ನ ಮೇಲೆ ಆರೋಪ ಮಾಡಿದಾಗಲೆಲ್ಲ ನೀನು ಮೌನವಾಗಿ ಅಳ್ತಿದ್ದೆ. ನಾನು ಆಫೀಸ್ ಟೆನ್ಷನ್ನಲ್ಲಿ ನಿನಗೆ ಸಪೋರ್ಟ್ ಮಾಡೋಕೆ ಆಗದಿದ್ದಾಗಲೂ ನೀನು ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೆ. ನಿನ್ನ ಈ ದೊಡ್ಡ ಗುಣವೇ ನಿನ್ನನ್ನು ಎಲ್ಲರಿಗಿಂತ ಭಿನ್ನವಾಗಿ ನಿಲ್ಲಿಸುತ್ತೆ. ಅದ್ವೈತ್ ಮಾತು ಮುಂದುವರಿಸುತ್ತಾ ಲಘುವಾಗಿ ನಕ್ಕನು. ಅದ್ವೈತ್, ನೆನಪಿದೆಯಾ ಆ ದಿನ ಕಾಲೇಜು ಕ್ಯಾಂಪಸ್ನಲ್ಲಿ ನೀನು ಲೀಲಾ ಜೊತೆ ಮಾತನಾಡ್ತಾ ಇದ್ದಾಗ ನಾನು ಸಡನ್ ಆಗಿ ಎದುರು ಬಂದೆ. ನೀನು ಗಾಬರಿಯಾಗಿ ನಿನ್ನ ಕೈಯಲ್ಲಿದ್ದ ನೋಟ್ಸ್ ಎಲ್ಲ ಕೆಳಗೆ ಹಾಕಿದ್ದೆ. ಆ ದಿನ ನಿನ್ನ ಗಾಬರಿಯಾದ ಮುಖ ನೋಡಿ ನನಗೆ ಒಳಗೊಳಗೆ ನಗು ಬಂದಿತ್ತು. ಆದರೆ ಈಗ ಅನಿಸುತ್ತೆ ಅಂದೇ ನನ್ನ ಹೃದಯ ನಿನ್ನನ್ನು ತನ್ನವಳು ಅಂತ ಒಪ್ಪಿಕೊಂಡಿತ್ತು. ಅದ್ವೈತ್ನ ಈ ಹಳೆಯ ನೆನಪುಗಳನ್ನು ಕೇಳಿ ಧನ್ಯಾಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಆದರೆ ಅದು ನೋವಿನ ನೀರಲ್ಲ, ಪ್ರೀತಿಯ ಕಣ್ಣೀರು. ಧನ್ಯ, ಅದ್ವೈತ್, ನೀವು ನನ್ನನ್ನು ಇಷ್ಟೊಂದು ಗಮನಿಸ್ತೀರಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ಮನೆಯಲ್ಲಿ ನರ್ಮದಾ ಅಕ್ಕ ನಿಮ್ಮನ್ನು ಮದುವೆ ಆಗೋಕೆ ಏನೇನೋ ಪ್ಲ್ಯಾನ್ ಮಾಡ್ತಿದ್ದಾಗ ನನಗೆ ಭಯ ಆಗ್ತಾ ಇತ್ತು. ಎಲ್ಲಿ ನೀವು ನನ್ನನ್ನು ಬಿಟ್ಟು ಹೋಗ್ತೀರೋ ಅಂತ ಸಂಕಟ ಆಗ್ತಾ ಇತ್ತು. ಆದರೆ ಇವತ್ತು ಆ ಹ್ಯಾಕರ್ ವಿಷಯ ಬಯಲು ಮಾಡಿ ನೀವು ನನ್ನ ಮರ್ಯಾದೆ ಕಾಪಾಡಿದ್ರಲ್ಲ, ಅಂದೇ ನೀವು ನನ್ನ ಪಾಲಿನ ದೇವರು ಅಂತ ನನಗೆ ಖಚಿತವಾಯಿತು. ಅದ್ವೈತ್ ಧನ್ಯಾಳ ಹಣೆಗೆ ಮುತ್ತಿಟ್ಟು ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡನು. ಅದ್ವೈತ್, ಇನ್ಮೇಲೆ ಹಳೆಯ ಕಹಿ ನೆನಪುಗಳು ಬೇಡ ಧನ್ಯ. ಈ ಫಾರ್ಮ್ ಹೌಸ್ನಲ್ಲಿ ಕೇವಲ ನಮ್ಮಿಬ್ಬರ ಪ್ರೀತಿ ಮಾತ್ರ ಇರಲಿ. ನರ್ಮದಾ, ತಾರಾ ಅತ್ತೆ ಅಥವಾ ಆಫೀಸ್ ಟೆನ್ಷನ್ ಯಾವುದು ನಮ್ಮ ಮಧ್ಯೆ ಬರಲ್ಲ. ಇದು ನಮ್ಮ ಹೊಸ ಬದುಕಿನ ಆರಂಭ. ಬೆಳದಿಂಗಳ ಬೆಳಕಿನಲ್ಲಿ ಆ ಜೋಡಿ ಹಳೆಯ ನೆನಪುಗಳನ್ನು ಮರೆತು ಹೊಸ ಕನಸುಗಳನ್ನು ಕಾಣುತ್ತಾ ಆ ರಾತ್ರಿಯನ್ನು ತಮ್ಮದಾಗಿಸಿಕೊಂಡರು. ಅಗ್ನಿನಿವಾಸದಲ್ಲಿ ಈಗ ಪರಿಸ್ಥಿತಿ ಸಂಪೂರ್ಣ ಉಲ್ಟಾ ಆಗಿದೆ. ಇಷ್ಟು ದಿನ ಹಜಾರದಲ್ಲಿ ಕುಳಿತು ಆಜ್ಞೆ ಮಾಡುತ್ತಿದ್ದ ತಾರಾ ಅತ್ತೆ ಮತ್ತು ನರ್ಮದಾ ಈಗ ಅಡುಗೆ ಮನೆಯ ಬಿಸಿ ಗಾಳಿಯ ನಡುವೆ ಬೆವರುತ್ತಿದ್ದಾರೆ. ಅದಿತಿ ಇದನ್ನು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ. ಬೆಳಿಗ್ಗೆ ಅದಿತಿ ಅಡುಗೆ ಮನೆ ಬಾಗಿಲಿಗೆ ಬಂದು ನಿಂತಳು. ಕೈಯಲ್ಲಿ ಒಂದು ಉದ್ದನೆಯ ಲಿಸ್ಟ್ ಇತ್ತು. ಅದಿತಿ ಖುಷಿಯಿಂದ, ನರ್ಮದಾ ಅಕ್ಕ, ಗುಡ್ ಮಾರ್ನಿಂಗ್. ಇವತ್ತು ಸ್ಪೆಷಲ್ ಡೇ. ನನಗೆ ಬೆಳಿಗ್ಗೆ ತಿಂಡಿಗೆ ಬಿಸಿ ಬಿಸಿ ದಾವಣಗೆರೆ ಬೆಣ್ಣೆ ದೋಸೆ ಬೇಕು. ಜೊತೆಗೆ ಆಲೂಗಡ್ಡೆ ಪಲ್ಯ ಮಾತ್ರವಲ್ಲ, ಆ ಕಾಯಿ ಚಟ್ನಿ ಪರ್ಫೆಕ್ಟ್ ಆಗಿರಬೇಕು. ನೆನಪಿರ್ಲಿ, ಆಚೆಗಿನ ಹೋಟೆಲ್ ಇಂದ ತರಿಸೋ ಹಾಗಿಲ್ಲ, ನೀವೇ ರುಬ್ಬಿ ಮಾಡಬೇಕು. ನರ್ಮದಾ ಕೋಪದಿಂದ, ಅದಿತಿ, ನಿನಗೆ ಗೊತ್ತಾ ದೋಸೆ ಹಿಟ್ಟು ರೆಡಿ ಮಾಡೋದು ಎಷ್ಟು ಕಷ್ಟ ಅಂತ? ಈ ಚಳಿಯಲ್ಲಿ ಬೆಳಗ್ಗೆ ಎದ್ದು ಇದೆಲ್ಲ ಆಗಲ್ಲ. ಅದಿತಿ ನಗುತ್ತಾ, ಓಹೋ, ಕಷ್ಟ ಆಗುತ್ತಾ? ನಮ್ಮ ಧನ್ಯ ಅತ್ತಿಗೆ ಕಾಲೇಜಿಗೆ ಹೋಗುವ ಮುನ್ನ ನಮಗೆಲ್ಲ ತರಹೇವಾರಿ ತಿಂಡಿ ಮಾಡಿ ಬಡಿಸುತ್ತಿದ್ರಲ್ಲ, ಆಗ ನಿಮ್ಗೇನು ಅನ್ನಿಸ್ಲಿಲ್ವೇ? ಈಗ ಅಣ್ಣನಿಲ್ಲದ ಮನೆಯಲ್ಲಿ ನನ್ನ ಮಾತೆ ಫೈನಲ್. ಕೆಲಸ ಶುರು ಮಾಡಿ. ಇತ್ತ ತಾರಾ ಅತ್ತೆ ಮಧ್ಯಾಹ್ನದ ಅಡುಗೆಗೆ ತಯಾರಿ ನಡೆಸುತ್ತಿದ್ರು. ಮಸಾಲೆ ಅರಿಯಲು ಮಿಕ್ಸಿ ಹಾಕಲು ಹೋದಾಗ ಅದಿತಿ ಅಲ್ಲಿಗೂ ಬಂದಳು. ಅದಿತಿ, ಅತ್ತೆ, ಮಿಕ್ಸಿ ಬೇಡ, ಇವತ್ತು ಮಾವನಿಗೆ ಹಳೆಯ ಕಾಲದ ರುಚಿ ಬೇಕಂತೆ. ಆ ಕಲ್ಲಲ್ಲಿ ಮಸಾಲೆ ಅರೆದ್ರೆ ಮಾತ್ರ ಸಾರು ರುಚಿ ಬರುತ್ತೆ ಅಂತ ದೊಡ್ಡಮ್ಮ ಹೇಳ್ತಿದ್ದಾರೆ. ಹಾಗಾಗಿ ನೀವೇ ಆ ಕಲ್ಲ ಮೇಲೆ ಮಸಾಲೆ ಅರೆಯಿರಿ. ಇದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಮೈ ಕೈ ಕರಗುತ್ತೆ. ತಾರಾ ಅತ್ತೆ ಜಗನ್ನಾಥ್ ಕಡೆ ನೋಡಿದರು. ಅವರು ಪೇಪರ್ ಓದುತ್ತಾ, ಅದಿತಿ ಹೇಳಿದ್ದು ಸರಿ, ಇದೇ ಥರ ಮಸಾಲೆ ಕಲ್ಲಿನಲ್ಲಿ ಅರೆದರೇನೆ ರುಚಿ, ಕೆಲಸ ಮಾಡು, ವ್ಯಾಯಾಮ ಆಗುತ್ತೆ ಎಂದು ಹೇಳಿ ಮಂದಹಾಸ ಬೀರಿದರು. ತಾರಾ ತನ್ನ ಗಂಡನೇ ತನಗೆ ಸಪೋರ್ಟ್ ಮಾಡ್ತಿಲ್ವಲ್ಲ ಎಂದು ಸಂಕಟವಾಯಿತು. ನರ್ಮದಾ ಈರುಳ್ಳಿ ಹೆಚ್ಚುತ್ತಾ ಕಣ್ಣೀರು ಹಾಕುತ್ತಿದ್ದಳು. ಶ್ರೇಯ ಮೆಲ್ಲಗೆ ಅಲ್ಲಿಗೆ ಬಂದು, ಅಕ್ಕ, ಏನಾದರೂ ಪ್ಲಾನ್ ಮಾಡೋಣವಾ ಎಂದು ಕೇಳಿದಳು. ಅಷ್ಟರಲ್ಲಿ ತ್ರಿಲೋಕ್ ಅಲ್ಲಿಗೆ ಬಂದನು. ಶ್ರೇಯ, ನೀನು ಅವರಿಗೆ ಹೆಲ್ಪ್ ಮಾಡು. ಇಡೀ ಮನೆಯ ಜವಾಬ್ದಾರಿ ಈಗ ನಿಮ್ಮ ಮೂವರ ಮೇಲೆ ಇದೆ. ಅದ್ವೈತ್ ಅಣ್ಣ ಮತ್ತು ಧನ್ಯ ಅಕ್ಕ ವಾಪಸ್ ಬರೋವರೆಗೂ ಇದೇ ನಿಮ್ಮ ಡ್ಯೂಟಿ ಎಂದು ಖಡಕ್ಕಾಗಿ ಹೇಳಿ ಹೋದನು. ಇತ್ತ ಫಾರ್ಮ್ ಹೌಸ್ನಲ್ಲಿ ವಾತಾವರಣ ತುಂಬ ರೊಮ್ಯಾಂಟಿಕ್ ಆಗಿತ್ತು. ಮಳೆಯ ನಂತರದ ಮಣ್ಣಿನ ವಾಸನೆ ಇಬ್ಬರಿಗೂ ಹೊಸ ಚೈತನ್ಯ ನೀಡಿತ್ತು. ಅದ್ವೈತ್, ಧನ್ಯ, ಇಲ್ಲಿ ಅಡುಗೆ ಮನೆಯಲ್ಲಿ ನನಗೆ ಕಷ್ಟ ಆಗ್ತಿಲ್ವಾ? ನಾನೇನಾದರೂ ಹೆಲ್ಪ್ ಮಾಡಬೇಕಾ? ಧನ್ಯ ನಗುತ್ತಾ, ಬೇಡ ಅದ್ವೈತ್, ನಿಮ್ಮ ಜೊತೆ ಇರೋ ಈ ನೆಮ್ಮದಿಯೇ ನನಗೆ ಸಾಕು. ಅಲ್ಲಿ ಅಗ್ನಿನಿವಾಸದಲ್ಲಿ ಅಡುಗೆ ಮಾಡೋದು ನನಗೆ ಕಷ್ಟ ಅನ್ನಿಸ್ತಿರ್ಲಿಲ್ಲ, ಆದರೆ ಅಲ್ಲಿನ ಜನರ ಮಾತುಗಳು ಸುಡ್ತಿದ್ವು. ಇಲ್ಲಿ ನೀವು ಮಾಡುವ ಈ ಸಣ್ಣ ಕಾಳಜಿಯು ನನಗೆ ಅಮೃತದಂತೆ ಇದೆ. ಅದ್ವೈತ್ ಧನ್ಯಾಳನ್ನು ಹತ್ತಿರಕ್ಕೆ ಎಳೆದುಕೊಂಡು, ಇನ್ನು ಮುಂದೆ ನಿನಗೆ ಯಾವುದೇ ನೋವು ಬರಲು ಬಿಡಲ್ಲ.
ಆ ಅಗ್ನಿ ನಿವಾಸದಲ್ಲಿ ಎಲ್ಲವೂ ಸರಿ ಹೋದ ಮೇಲೆ ನೀನು ಆ ಮನೆಯ ಮಹಾಲಕ್ಷ್ಮಿಯಾಗಿ ಮತ್ತೆ ಅಲ್ಲಿಗೆ ಕಾಲಿಡಬೇಕು. ಅಲ್ಲಿಯವರೆಗೆ ಈ ಫಾರ್ಮ್ ಹೌಸ್ ನಮ್ಮ ಪ್ರೇಮದ ಅರಮನೆ ಎಂದನು. ಅಡುಗೆ ಮನೆಯಲ್ಲಿ ನರ್ಮದಾ ಹಿಟ್ಟು ನಾದುತ್ತಾ ಬೆವರುತ್ತಿದ್ದರೆ ಅದಿತಿ ತನ್ನ ಹೊಸ ಮೆನು ಕಾರ್ಡ್ ಹಿಡಿದು ಎಂಟ್ರಿ ಕೊಟ್ಲು. ಅದಿತಿ, ನರ್ಮದಾ ಅಕ್ಕ, ಆ ದೋಸೆ ಆಯ್ತಲ್ಲ, ಈಗ ಮಧ್ಯಾಹ್ನಕ್ಕೆ ಮರೆಯಬೇಡಿ. ನಮ್ಮ ದೊಡ್ಡಮ್ಮಗೆ ಇಷ್ಟ ಅಂತ ಧಾರವಾಡ ಪೇಡ ಮನೇಲೇ ಮಾಡಬೇಕಂತೆ. ಆಮೇಲೆ ನಮಗೆಲ್ಲ ಅಕ್ಕಿ ರೊಟ್ಟಿ ಜೊತೆಗೆ ಎಣ್ಗಾಯಿ ಬದನೆಕಾಯಿ ಪಲ್ಯ ಇರಲಿ. ಅಂದ ಹಾಗೆ ಬದನೆಕಾಯಿ ಸಣ್ಣಗೆ ಹೆಚ್ಚಿ ಮಸಾಲೆ ತುಂಬುವುದು ನೀವೇ. ಕೈ ಉರಿಯುತ್ತೆ ಅಂತ ಗ್ಲೌಸ್ ಹಾಕೋ ಹಾಗಿಲ್ಲ. ನರ್ಮದಾ ತಾಳ್ಮೆ ಕಳೆದುಕೊಂಡು, ಅದಿತಿ, ನಿನ್ನ ಆರ್ಡರ್ಗೆ ಒಂದು ಮಿತಿ ಇಲ್ವಾ? ಅಕ್ಕಿ ರೊಟ್ಟಿ ಮಾಡೋದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತಾ? ನಿನ್ನ ಧನ್ಯ ಅತ್ತಿಗೆ ಇಷ್ಟೆಲ್ಲ ಮಾಡ್ತಿದ್ಲಾ? ಅದಿತಿ ಖಡಕ್ಕಾಗಿ, ಹೌದು ಅಕ್ಕ, ಅವಳು ಇಷ್ಟೇ ಅಲ್ಲ, ನಮಗೆ ಇಷ್ಟ ಅಂತ ಮಧ್ಯರಾತ್ರಿ ಬೇಕಿದ್ರು ಪ್ರೀತಿಯಿಂದ ಮಾಡಿಕೊಡ್ತಿದ್ಲು. ಅವಳನ್ನ ಈ ಮನೆಯಿಂದ ಹೊರ ಹಾಕುವ ನಿಮ್ಮ ಗರ್ವ ಎಲ್ಲಿತ್ತೋ? ಈಗ ಅಡುಗೆ ಮಾಡಿ ಆ ರೊಟ್ಟಿ ಸ್ವಲ್ಪ ಸೀದರೂ ದೊಡ್ಡಮ್ಮನಿಗೆ ಕೋಪ ಬರುತ್ತೆ ಗೊತ್ತಲ್ಲ. ಅತ್ತ ಫಾರ್ಮ್ ಹೌಸ್ನ ಕೈದೋಟದಲ್ಲಿ ಅದ್ವೈತ್ ಮತ್ತು ಧನ್ಯ ಕುಳಿತಿದ್ದಾಗ ಒಂದು ಕಾರ್ ಬಂದು ನಿಂತಿತ್ತು. ಅದರಿಂದ ಇಳಿದವರು ಸಾವಿತ್ರಿಯವರು. ಅವರನ್ನು ಕಂಡ ತಕ್ಷಣ ಧನ್ಯ ಓಡಿ ಹೋಗಿ ಕಾರಿಗೆ ನಮಸ್ಕರಿಸಿದಳು. ಸಾವಿತ್ರಿ, ಅದ್ವೈತ್, ನೀವಿಬ್ಬರನ್ನು ನೋಡದೆ ನನಗೆ ಮನೆಯಲ್ಲಿ ಇರೋಕೆ ಆಗ್ತಿಲ್ಲ ಮಗ್ನೆ. ಮನೆಯಲ್ಲಿ ಶಾಂತಿ ಅನ್ನೋದೇ ಇಲ್ಲ. ಆ ತಾರಾ ಮತ್ತು ನರ್ಮದಾ ತಾವು ಮಾಡಿದ ತಪ್ಪಿಗೆ ಈಗ ಪ್ರಾಯಶ್ಚಿತ ಅನುಭವಿಸ್ತಿದ್ದಾರೆ. ಅದ್ವೈತ್, ದೊಡ್ಡಮ್ಮ, ನಾನು ಅವರನ್ನ ಕ್ಷಮಿಸಬಹುದು, ಆದರೆ ಧನ್ಯಾಗೆ ಆದ ಅವಮಾನವನ್ನು ಮರೆಯೋದೇ ಕಷ್ಟ. ಇವತ್ತು ಅವಳು ಇಲ್ಲಿ ಎಷ್ಟು ನೆಮ್ಮದಿಯಾಗಿದ್ದಾಳೆ ನೋಡಿ. ಸಾವಿತ್ರಿ ಧನ್ಯಾಳ ಕೈ ಹಿಡಿದು, ಮಗಳೇ, ನಿನ್ನನ್ನು ನೋಡಿ ನನಗೆ ಹೆಮ್ಮೆ ಅನಿಸ್ತಿದೆ. ಆ ನರ್ಮದಾ ನಿನ್ನ ಚಾರಿತ್ರಕ್ಕೆ ಕಳಂಕ ತರಲು ನೋಡಿದರು, ಆದರೆ ಇವತ್ತು ಅವಳೇ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದಾಳೆ. ಅಗ್ನಿ ನಿವಾಸದ ಮರ್ಯಾದೆ ಉಳಿಸಿದ್ದು ನೀನು. ಮನೆಯಲ್ಲಿ ಜಗನ್ನಾಥ್ ಅವರು ಮೌನವಾಗಿ ಅಡುಗೆ ಮನೆಗೆ ಬಂದು ತಾರಾಳನ್ನು ಗಮನಿಸಿದರು. ತಾರಾ ಐ ಹೀಲ್ಸ್ ಬಿಟ್ಟು ಸಾದಾ ಸೀರೆಯುಟ್ಟು ಮಸಾಲೆ ಅರಿಯುತ್ತಾ ಅಸಹಾಯಕಳಾಗಿ ಕುಳಿತಿದ್ದಳು. ಜಗನ್ನಾಥ್, ಏನು ತಾರಾ, ನರ್ಮದಾನ ರಾಣಿ ಥರ ಮೆರವಣಿಗೆ ಮಾಡಿಸ್ಬೇಕು ಅನ್ಕೊಂಡಿದ್ದೆ. ಈಗ ಅವಳೇ ನಿನಗೆ ಅಕ್ಕಿ ರೊಟ್ಟಿ ತಟ್ಟಿ ಕೊಡುತ್ತಿದ್ದಾಳೆ. ಇಷ್ಟೊಂದು ಗರ್ವಪಟ್ಟಿದ್ದಕ್ಕೆ ಕಾಲ ಚೆನ್ನಾಗಿಯೇ ಉತ್ತರ ನೀಡಿದೆ ಅಲ್ವಾ? ತಾರಾ ಏನು ಮಾತನಾಡದೆ ಕಣ್ಣೀರು ಸುರಿಸಿದಳು. ಅವಳ ಅಹಂಕಾರ ಆ ಅಡುಗೆ ಮನೆಯ ಹೊಗೆಯಲ್ಲಿ ಕರಗಿ ಹೋಗಿತ್ತು. ಅವಳಿಗೆ ಮೊದಲ ಬಾರಿಗೆ ಧನ್ಯ ಪಡುತ್ತಿದ್ದ ಕಷ್ಟದ ಅರಿವಾಯಿತು. ಫಾರ್ಮ್ ಹೌಸ್ನ ಆ ರಾತ್ರಿ ಹಾಲಿನಂತಹ ಬೆಳದಿಂಗಳಿಂದ ಕೂಡಿಂತು. ಸಾವಿತ್ರಿಯವರು ಹೋದ ನಂತರ ಇಡೀ ಪರಿಸರದಲ್ಲಿ ಒಂದು ರೀತಿಯ ಭಾರವಾದ ಮೌನ ಆವರಿಸಿತ್ತು. ಅದ್ವೈತ್ ಹೊರಗಿನ ಜಗಲಿಯಲ್ಲಿ ಕುಳಿತು ನಕ್ಷತ್ರಗಳನ್ನು ನೋಡುತ್ತಿದ್ದಾಗ ಧನ್ಯ ಮೆಲ್ಲನೆ ಅವನಿಗಾಗಿ ಬಿಸಿ ಬಿಸಿ ಹಾಲು ತಂದುಕೊಟ್ಟಳು. ಅವಳ ಕೈಗಳು ನಡುಗುತ್ತಿರುವುದನ್ನು ಗಮನಿಸಿದ ಅದ್ವೈತ್ ಹಾಲಿನ ಲೋಟವನ್ನು ಪಕ್ಕಕ್ಕಿಟ್ಟು ಅವಳ ಕೈಗಳನ್ನು ತನ್ನ ಕೈಗಳ ನಡುವೆ ಬಂಧಿಸಿದನು. ಅದ್ವೈತ್ ತುಂಬಾ ಆರ್ದ್ರತೆಯಿಂದ, ಧನ್ಯ, ಇವತ್ತು ದೊಡ್ಡಮ್ಮ ಬಂದಾಗ ನೀನು ಅವರ ಕಾಲಿಗೆ ಬಿದ್ದ ಆ ಕ್ಷಣ ಇದೆಯಲ್ಲ, ಆಗ ನನಗೆ ಅನಿಸಿದ್ದು ಒಂದೇ, ನನ್ನ ಜೀವನದಲ್ಲಿ ನಾನು ಏನೇ ಸಂಪಾದನೆ ಮಾಡಿರಲಿ ಅಥವಾ ಕಳೆದುಕೊಂಡಿರಲಿ, ನಿನ್ನಂತಹ ಮನಸ್ಸಿರೋ ಜೀವ ಸಿಕ್ಕಿದ್ದು ನನ್ನ ಜನ್ಮದ ಪುಣ್ಯ. ಇಷ್ಟು ನೋವು ತಿಂದ್ಮೇಲೂ ಆ ಮನೆಯವರ ಬಗ್ಗೆ ನಿನಗೆ ದ್ವೇಷ ಇಲ್ವಲ್ಲ? ಧನ್ಯ ಮೌನವಾಗಿ ಅದ್ವೈತ್ನ ಕಣ್ಣುಗಳನ್ನೇ ನೋಡುತ್ತಿದ್ದಳು. ಅವಳ ಕಣ್ಣಾಲೆಗಳು ತುಂಬಿ ಬಂದವು. ಧನ್ಯ, ದ್ವೇಷ ಸಾಧಿಸಿ ಏನು ಸಿಗುತ್ತೆ ಅದ್ವೈತ್? ಪ್ರೀತಿ ಮಾಡೋದಕ್ಕೆ ಇಲ್ಲಿ ಸಮಯ ಸಾಲುತ್ತಿಲ್ಲ. ಅಗ್ನಿ ನಿವಾಸದಲ್ಲಿ ಎಲ್ಲರೂ ಇದ್ದರು, ನಾನು ಒಬ್ಬಂಟಿಯಾಗಿದ್ದೆ. ಆದರೆ ಈ ಫಾರ್ಮ್ ಹೌಸ್ನಲ್ಲಿ ಈ ಕ್ಷಣದಲ್ಲಿ ನಿನ್ನ ಉಸಿರು ನನಗೆ ಕೇಳಿಸುತ್ತಿದೆ ಅಲ್ವಾ? ಅದೇ ನನ್ನ ಬದುಕಿನ ಅತಿ ದೊಡ್ಡ ನೆಮ್ಮದಿ. ಅದ್ವೈತ್ ಅವಳ ಮುಖವನ್ನು ಹತ್ತಿರಕ್ಕೆ ಎಳೆದುಕೊಂಡನು. ಚಳಿಯ ತಂಗಾಳಿ ಅವಳ ಮುಖದ ಮೇಲಿದ್ದ ಮುಂಗುರಳನ್ನು ಅಲುಗಾಡಿಸುತ್ತಿತ್ತು. ಅದ್ವೈತ್ ಮೆಲ್ಲನೆ ಆ ಕೂದಲನ್ನು ಸರಿಪಡಿಸಿ ಅವಳ ಹಣೆಯ ಮೇಲೆ ದೀರ್ಘವಾಗಿ ಮುತ್ತಿಟ್ಟನು. ಆ ಮುತ್ತಿನಲ್ಲಿ 10 ಕ್ಷಮೆಗಳು ಮತ್ತು ಸಾವಿರಾರು ಪ್ರೀತಿಯ ಮಾತುಗಳಿದ್ದವು. ಅದ್ವೈತ್ ಪಿಸುಗುಡುತ್ತಾ, ನಿನಗೆ ಗೊತ್ತಾ ಧನ್ಯ, ಆಫೀಸ್ನ ಬ್ಯುಸಿ ಲೈಫ್ನಲ್ಲಿ ನಾನು ನಿನ್ನನ್ನು ಮರೆತಿದ್ದೆ ಅಂತ ನೀನು ಅಂದುಕೊಂಡಿದ್ದೆ. ಆದರೆ ಪ್ರತಿಯೊಂದು ಮೀಟಿಂಗ್ನಲ್ಲೂ, ಪ್ರತಿಯೊಂದು ಫೈಲ್ ಚೆಕ್ ಮಾಡುವಾಗಲೂ ನಿನ್ನ ಮುಗುಳ್ನಗೆ ನನ್ನ ಕಣ್ಣ ಮುಂದೆ ಬಂದು ಹೋಗುತ್ತಿತ್ತು. ನಿನ್ನನ್ನು ಈ ಫಾರ್ಮ್ ಹೌಸ್ಗೆ ಕರ್ಕೊಂಡು ಬಂದಿದ್ದು ಕೇವಲ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋಕಲ್ಲ, ನಿನ್ನನ್ನು ಮತ್ತೆ ನನ್ನವಳನ್ನಾಗಿ ಪೂರ್ತಿಯಾಗಿ ಪಡೆಯೋಕೆ. ಅವನ ಮಾತುಗಳಿಗೆ ಧನ್ಯಾಳ ಎದೆ ಬಡಿತ ಜೋರಾಯಿತು. ಅವಳು ನಾಚಿ ತಲೆ ತಗ್ಗಿಸಿದಾಗ ಅದ್ವೈತ್ ಅವಳ ಗಲ್ಲವನ್ನು ಎತ್ತಿ ಹಿಡಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದನು. ಧನ್ಯ, ಅದ್ವೈತ್, ಇವತ್ತು ಈ ನಕ್ಷತ್ರಗಳ ಸಾಕ್ಷಿಯಾಗಿ ನಾನು ನಿಮ್ಮನ್ನ ಕೇಳಿಕೊಳ್ಳೋದು ಒಂದೇ, ಏನೇ ಆದರೂ ನನ್ನನ್ನು ಮಾತ್ರ ಕೈ ಬಿಡಬೇಡಿ. ಈ ಪ್ರೀತಿ ಹೀಗೆಯೇ ಇರಲಿ. ಅದ್ವೈತ್ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡನು. ಆ ಅಪ್ಪುಗೆಯಲ್ಲಿ ಜಗತ್ತಿನ ಎಲ್ಲ ನೋವುಗಳು ಕರಗಿ ಹೋಗಿದ್ದವು. ಇಬ್ಬರ ಹೃದಯಗಳು ಒಂದೇ ಲಯದಲ್ಲಿ ಮಿಡಿಯುತ್ತಿದ್ದವು. ಹೊರಗೆ ಜಿನುಗುತ್ತಿದ್ದ ಮಂಜು ಅವರಿಬ್ಬರ ಪ್ರೇಮದ ಸೌಂದರ್ಯಕ್ಕೆ ಸಾಕ್ಷಿಯಾಗಿತ್ತು. ಈತ ಫಾರ್ಮ್ ಹೌಸ್ನಲ್ಲಿ ಸುಂದರ ಕ್ಷಣಗಳು ನಡೆಯುತ್ತಿದ್ದರೆ ಅಗ್ನಿ ನಿವಾಸದಲ್ಲಿ ಅಡುಗೆ ಮನೆಯ ಮೂಲೆಯಲ್ಲಿ ಕುಳಿತಿದ್ದ ನರ್ಮದಾ ತನ್ನ ಫೋನ್ನಲ್ಲಿ ಫಾರ್ಮ್ ಹೌಸ್ನ ಲೊಕೇಶನ್ ನೋಡುತ್ತಾ ಹಲ್ಲು ಕಚ್ಚುತ್ತಿದ್ದಳು.
ನರ್ಮದಾ, ಮನದಲ್ಲೇ ನೀವಿಬ್ಬರೂ ಅಲ್ಲಿ ಸುಖವಾಗಿರೋಕ್ಕೆ ನಾನು ಬಿಡಲ್ಲ ಅದ್ವೈತ್. ಈ ಅಡುಗೆ ಮನೆಯ ಬಿಸಿ ಗಾಳಿಯಲ್ಲಿ ನಾನು ಬೆವರುತ್ತಿದ್ದರೆ ನೀವು ಅಲ್ಲಿ ರೊಮ್ಯಾನ್ಸ್ ಮಾಡ್ತೀರಾ? ನಾಳೆ ಬೆಳಿಗ್ಗೆ ನೋಡಿ ನಾನು ಅಲ್ಲಿಗೆ ಹೇಗೆ ಬರ್ತೀನಿ ಅಂತ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.